ರಜಾಕ್ ಅವರು ಒಳ್ಳೆ ಸ್ಪೀಚ್ ಕೊಡ್ತಿದ್ರು ಬ್ರೇಕ್ ಹೋಗೋಕ್ಕಿಂತ ಮುಂಚೆ. ರಜಾಕ್ ಅವರೇ, ಒಂದು ಪ್ರಶ್ನೆ ನಿಮಗೆ. ಯಾರೋ ಸ್ವಲ್ಪ ಒಂದೊಂದ್ಸಲ ವೇಟ್ ಮಾಡಿ, ನೀವು ಇರಬಾರದೆಲ್ಲ ಮಾತಾಡ್ಬಿಟ್ಟು ಹೇಳಿದ್ಮೇಲೆ. ಈಗ ಇವತ್ತಿನವರೆಗೂ ಒಬ್ಬ ಸೀನಿಯರ್ ಕಾಂಗ್ರೆಸ್ ಲೀಡರ್ ಕೂಡ ರಾಮ ಮಂದಿರಕ್ಕೆ ಹೋಗಿಲ್ಲ. ಈಗ ಕರ್ನಾಟಕದಿಂದನೂ ಹೋಗಿಲ್ಲ ಯಾರು. ಈಗ ನೋಡಿ, ಮೊನ್ನೆ ಯಾರೋ ಭಾರತ್ ಮಾತಾ ಕಿ ಜೈ ಹೇಳೋಕ್ಕಿಂತ ಮುಂಚೆ ಹೇಳಿದ್ರು, ಪರ್ಮಿಷನ್ ತಗೊಂಡ್ರು. ಸೊ ರಾಮ ಮಂದಿರ ಹೋಗೋದಕ್ಕೆ ಹೈಕಮಾಂಡ್ ಪರ್ಮಿಷನ್ ತಗೋಬೇಕಾ? ಹಾಗಂತಲ್ಲ ನೋಡಿ, ಅದು ಅವರವರ ಭಕ್ತಿ. ಹಾಗಂತ ನೋಡಿದ್ರೆ ಇಲ್ಲೇ ಒಂದು ರಾಮ ಮಂದಿರದ ಉದ್ಘಾಟನೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಹೋದ ಎಲೆಕ್ಷನ್ ಅಲ್ಲಿ ಟೆಂಪಲ್ ರನ್ ಅಂತ ಒಂದು ಫ್ರೇಸ್ ನಾವು ಕಾಯಿನ್ ಮಾಡಿದ್ವಿ ರಿಪಬ್ಲಿಕ್ ಅಲ್ಲಿ. ಸಿದ್ದರಾಮಯ್ಯ ಅವರು ಹೇಳಿದ್ರು, ಹೋಗ್ತೀನಿ ನಾನು, ಚುನಾವಿ ಹಿಂದೂ ಅಂತಾನು ಹೇಳಿದ್ರಿ, ಜನ್ಯೂಧಾರಿ ಬ್ರಾಹ್ಮಣ ಅಂತಾನು ಹೇಳ್ಕೊಂಡ್ಬಿಟ್ಟಿದ್ರು, ಅವರು ಸ್ಟಿಕ್ಕರ್ ಹಾಕೊಂಡ್ಬಿಟ್ಟಿದ್ರು. ಇಲ್ಲ, ನಾನು ಒಂದು ಮಾತು ಹೇಳ್ತೀನಿ. ಇಲ್ಲೇ ಒಂದು ರಾಮ ಮಂದಿರದ ಉದ್ಘಾಟನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರು. ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರೆ ನಿಮ್ಗೆ ವರದಾನ ಸಿಗುತ್ತೆ, ಅಲ್ಲೋಗ್ಬಿಟ್ಟು ಮಾಡಿದ್ರೆ ಸಿಗಲ್ಲ, ಇಲ್ಲ ಅಲ್ಲೋಗಿ ಮಾಡಿದ್ರೆ ವರ ಸಿಗುತ್ತೆ, ಇಲ್ಲಿ ಸಿಗಲ್ಲ, ಆ ಥರ ಏನಿಲ್ವಲ್ಲ. ನಾನು ಸ್ಟಾರ್ಟಿಂಗ್ ಓಪನಿಂಗ್ ಸ್ಟೇಟ್ಮೆಂಟ್ ಏನು ಹೇಳಿದೆ ಅಂತ ಹೇಳಿದ್ರೆ, 1990 ಒಂದು ಇದನ್ನ ಇವರು ಶುರು ಮಾಡಿದ್ರು ನೋಡಿ. ಇವತ್ತು ಇವರು ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರಲ್ಲಿ ಕೂತ್ಕೊಂಡು ಮಾತಾಡುವಾಗ ನೆಹರು ಅವರು ಬೀಗ ಹಾಕ್ಬಿಟ್ರು ಅಂತ ಹೇಳಿದ್ರು, ಆದರೆ ರಾಜೀವ್ ಗಾಂಧಿ ಅವರು ಬೀಗ ಬಿಚ್ಚಿದ್ರು ಅನ್ನೋದನ್ನ ಹೇಳಿಲ್ಲ. ಅದೇ ಪಿ ವಿ ನರಸಿಂಹರಾವ್ ಬಗ್ಗೆ ಮಾತಾಡಿದ್ರು. ಪಿ ವಿ ನರಸಿಂಹರಾವ್ ಇರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗುಂಡುಬಾರಿಯಾಗಿ ಸ್ಟಾಪ್ ಆಗ್ಬಿಡ್ಬೋದಾಯ್ತು, ಮಸೀದಿಯನ್ನ ಧ್ವಂಸ ಮಾಡ್ತಿರ್ಲಿಲ್ಲ ಅನ್ಬೋದಾಯ್ತು. ಅದಾದ್ಮೇಲೆ ಕೋರ್ಟ್ ಈ ತರ ಒಂದು ಜಡ್ಮೆಂಟ್ ಅನ್ನ ಕೊಡಕ್ಕೆ ಆಗ್ತಿರ್ಲಿಲ್ಲ. ಏನ್ ಡೆಮಾಲಿಷ್ ಮಾಡಿ ಆಮೇಲೆ ಕಟ್ಕೊಳ್ಳಿ ಅಂತ ಹೇಳ್ತಿದ್ರ? ಮೊದಲು ಏನ್ ಬಂತು, ಅಲಹಾಬಾದ್ ಹೈಕೋರ್ಟ್ ವರ್ಡಿಕ್ಟ್, ಸ್ಪ್ಲಿಟ್ ಇಂಟು 3, ಆ ತರ ಏನಾದ್ರು ಆಗ್ಬಿಡ್ಬೋದಾಯ್ತು. ನಾನೇನ್ ಹೇಳ್ತಾ ಇದ್ದೀನಿ, ಅವರವರ ಭಕ್ತಿ, ನಿರಂಜನ್ ಅವರೇ, ಅವರವರ ಭಕ್ತಿ. ಅದೇನಲ್ಲೇ ಹೋಗ್ಬೇಕು ಅಂತೇನಿಲ್ಲ. ಶಂಕರಾಚಾರ್ಯ ಅವರೇ ಹೋಗ್ಲಿಲ್ಲ ಅಲ್ಲಿ, 2 ಅಂತ ಹೇಳಿದ್ರೆ ಆಯ್ತು, 4 2 ಜನ ಹೋಗ್ಲಿಲ್ಲ. ಸೊ 50% ಹಿಂದೂಗಳು ಬಿಜೆಪಿ ಜೊತೆ, 50% ಹಿಂದೂಗಳು ಕಾಂಗ್ರೆಸ್ ಜೊತೆ. 4 ಶಂಕರಾಚಾರ್ಯಗಳಲ್ಲಿ 2 ಜನ ಹೋಗ್ಲಿಲ್ಲ, 2 ಜನ ಈ ಕಡೆ ಅಂತ ಹೇಳಿದ್ರೆ 50-50 ಆಯ್ತಲ್ವಾ? ಚಂದ್ರಶೇಖರ್ ಅವರೇ, ನೀವು ಇದನ್ನು ಸೇರಿಸ್ಕೊಂಡು ಉತ್ತರ ಕೊಡಿ. ಏಪ್ರಿಲ್ 12ನೇ ತಾರೀಕು, ಎಷ್ಟು ದಿನ ಆಯ್ತು ಸರ್? ಒಂದು 5 ದಿನದ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಭಾಷಣ ಮಾಡುವಾಗ ಮೋದಿ ಅವರೇ ಹೇಳಿದ್ದಾರೆ, ರಾಮ ಮಂದಿರ ಬಿಜೆಪಿಗೆ ಯಾವತ್ತೂ ಚುನಾವಣೆ ಇಶ್ಯೂ ಅಲ್ವೇ ಅಲ್ಲ. ನೀವ್ ಹೆಂಗ್ ಹೇಳ್ತೀರಿ ಇದು ಚುನಾವಣೆ ಇಶ್ಯೂ ಹೌದು, ಇದನ್ನ ರಾಮ ಮಂದಿರ ಇನಾಗ್ರೇಟ್ ಆಗಿದ್ ನೋಡೇನೆ ನಮ್ಗೆ ಓಟ್ ಹಾಕ್ತಾರೆ, ಹೆಂಗ್ ಹೇಳ್ತೀರಿ? ಯಾರು ಹೇಳಿದ್ರು ರೀ? ನಾವ್ ಹೇಳ್ತಾ ಬಿಜೆಪಿ ಒಬ್ಬ ಪದಾಧಿಕಾರಿ ಕೂಡ ಪ್ರೈಮ್ ಮಿನಿಸ್ಟರ್, ಯುಪಿ ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಬಿಟ್ರೆ ಬಿಜೆಪಿ ಒಬ್ಬ ಪದಾಧಿಕಾರಿನೂ ಇರ್ಲಿಲ್ಲ. ಇವರೇ ಹೇಳಿದ್ದು ಬಿಜೆಪಿ ಫಂಕ್ಷನ್ ಅದು RSS ಕಾರ್ಯಕ್ರಮ ಅಂತ ಹೇಳಿ. ಅಕಸ್ಮಾತ್ ಅದು ಬಿಜೆಪಿ ಫಂಕ್ಷನ್ ಇವತ್ತು ಅನ್ಸಿದ್ರೆ 52ರಲ್ಲಿ ಸೋಮನಾಥ ಮಂದಿರ ಕಟ್ಟಿದಾಗ ಯಾಕೆ ಸ್ವಾಮಿ ನೆಹರು ಅವರು ಹೋಗ್ಲಿಲ್ಲ? ಅವತ್ತು ಬಿಜೆಪಿ ಇತ್ತ, RSS ಇತ್ತ. ಮೊದಲನೇದು. ಎರಡನೇದು, ಸರ್ ನಿಮ್ಮ ಮಾತಾಡ್ಬೇಕು ಡಿಸ್ಟರ್ಬ್ ಮಾಡಿರ. ರಜಾಕ್ ಅವ್ರು ಹೇಳ್ತಿದ್ರು, ಇಲ್ಲೇ ಒಂದು ರಾಮ ಮಂದಿರ ಕಟ್ಬಿಟ್ಟು ಇಲ್ಲೇ ಹೋಗ್ಬೋದು ಅಂತ ಹೇಳಿ. ಪ್ರತಿಯೊಂದು ಸ್ಥಾನಕ್ಕೂ ಅದರದ್ದೇ ಒಂದು ಮಹತ್ವ ಇರುತ್ತೆ. ನೀವು ಮೆಕ್ಕಾ ಮದೀನಾಗೆ ಯಾಕೆ ಪವಿತ್ರ ಸ್ಥಳ ಅಂತ ಹೇಳ್ತೀರಿ? ಅದಕ್ಕೊಂದು ಪವಿತ್ರ ಸ್ಥಾನ ಇರುತ್ತೆ. ಅದೇ ರೀತಿ ಅಯೋಧ್ಯೆಗೂ ಕೂಡ ಶ್ರೀರಾಮ ಚಂದ್ರ ಹುಟ್ಟಿರ್ತಕ್ಕಂಥ ಸ್ಥಳ, ಇದಕ್ಕೊಂದು ಪವಿತ್ರತೆ ಇದೆ. ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಪ್ರೆಸಿಡೆಂಟ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಾವು ಇವಾಗ ಹೋಗಲ್ಲ ಆಮೇಲೆ ಹೋಗ್ತೀವಿ ಅಂತ ಹೇಳಿ. ಅದಾದ್ಮೇಲೆ ಇದು ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಮತ್ತೆ ಹೋಗ್ತೀವಿ ಅಂತೇಳಿ. ಎಷ್ಟು ದಿನ ಆಯ್ತು ಸ್ವಾಮಿ ಆಗ್ಲೇ? ರಾಹುಲ್ ಗಾಂಧಿ ಅವರು, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ರಾಹುಲ್ ಗಾಂಧಿ ಅವರು ಭಾರತ್ ನ್ಯಾಯ ಯಾತ್ರೆ ಮಾಡ್ತಾ ಉತ್ತರ ಪ್ರದೇಶದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಅಮೇಠಿಗೆ ಹೋಗ್ತಾರೆ. 60 ಕಿಲೋಮೀಟರ್ ಮಾತ್ರ ದೂರ ಅಯೋಧ್ಯೆಯಿಂದ. ಅಯೋಧ್ಯೆಗೆ ಹೋಗೋದಿಲ್ಲ. ನಿಮಗೆ ಮುಂದೆ ಎಷ್ಟು ಮಾತಾಡಿದ್ರೆ ಮಾತಾಡಿ ಅದೇ ಭಗವಂತ ರಾಮನ್ ಮೇಲೆ ಪ್ರಮಾಣ ಮಾಡಿ ಹೇಳಿ, ಇದನ್ನ ನೀವು ಎಲೆಕ್ಷನ್ ಇಶ್ಯೂ ಮಾಡಿಲ್ಲ ಬಿಜೆಪಿನವರು ಅಂತ. ಬಿಜೆಪಿಗೆ ಎಲೆಕ್ಷನ್ ಇಶ್ಯೂ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಆಣೆ ಪ್ರಮಾಣ ಮಾಡಕ್ಕೆ ಇದು ವೇದಿಕೆ ಅಲ್ಲ. ಚರ್ಚೆ ಮಾಡಿ, ಆಣೆ ಪ್ರಮಾಣ ವೇದಿಕೆ ಅಲ್ಲ. ಅವರು ಉತ್ತರ ಕೊಡ್ಲಿ ಪ್ರಾಣ ಪ್ರತಿಷ್ಠಾಪನೆ ಪ್ರಶ್ನೆಗೆ ಉತ್ತರ ಕೊಡ್ಲಿ ಬಿಡ್ರಿ. ಹೇಳಿ ಚಂದ್ರಶೇಖರ್, 30 ಸೆಕೆಂಡ್.
ಯಾಕೆ ಮಾಡಿದ್ರೆ ಜನವರಿ 22ಕ್ಕೆ? ಬಿಜೆಪಿ ಯಾವತ್ತು ಭಾರತದ ಸಂಸ್ಕೃತಿಯ ಜೊತೆನೆ ನಿಲ್ಲುತ್ತೆ. ರಾಮ ಮಂದಿರ ಭಾರತದ ಸಂಸ್ಕೃತಿಯ ಪ್ರತೀಕ. ಹಾಗಾಗಿ ಬಿಜೆಪಿ ರಾಮ ಮಂದಿರ ಜೊತೆ ನಿಲ್ಲುತ್ತೆ. ಯಾವ ಯಾವ ಸಂಸ್ಕೃತಿಗಳಿದೆ ಅದ್ರ ಜೊತೆ ನಿಲ್ಲುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಅವ್ರ ಜೊತೆ ನಿಂತಿದೆ. ರಾಮ ಮಂದಿರ ವಿರೋಧವಾಗಿ ನಿಂತಿದ್ಯಾ? ಇದೇ ನೆಹರು ಅವ್ರಿಗೆ ಅಫ್ಘಾನಿಸ್ತಾನದಲ್ಲಿ ಬಾಬಾನ ಸಮಾಧಿ ನೋಡಕ್ ಹೋಗಕ್ಕಾಗುತ್ತೆ, ಇಂದಿರಾ ಗಾಂಧಿಗೆ ನೋಡಕ್ ಹೋಗಕ್ಕಾಗುತ್ತೆ. 2005ರಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಅಫ್ಘಾನಿಸ್ತಾನ್ಗೆ ಹೋಗಿ ಬಾಬಾನ ಸಮಾಧಿ ನೋಡಕ್ಕಾಗುತ್ತೆ, ರಾಮ ಮಂದಿರಕ್ಕೆ ಹೋಗಕ್ಕಾಗಲ್ವಾ? ಇವರ ಕಾನ್ಸ್ಟಿಟ್ಯೂನ್ಸಿ ಪಕ್ಕ ರಾಮ ಮಂದಿರಕ್ಕೆ ಹೋಗಕ್ಕಾಗಲ್ವಾ? ಇಲ್ಲಿವರೆಗೂ ಒಬ್ಬರೇ ಪ್ರಶ್ನೆ ಕೇಳಿರೋದು ಒಂದೇ ಅವ್ರಿಗೆ. ಅವ್ರು ಮಾತಾಡಕ್ ಬಿಡ್ರಿ, ಆಮೇಲೆ ಬದ್ರುದ್ದೀನ್ ಸರ್ ಉತ್ತರ ಕೊಡ್ಲಿ. ರಜಾಕ್ ಅವ್ರು ಹೇಳ್ತಿದ್ರು ಬಿಜೆಪಿ ಚುನಾವಣಾ ಇಶ್ಯೂ ಆಗಿ ಮಾಡ್ಕೊಂಡ್ ಬಿಟ್ಟಿದೆ ರಾಮ ಮಂದಿರ ಅಂತ ಹೇಳಿ. ಒಂದು ಖಾಸಗಿ ಸಂಸ್ಥೆ ಸರ್ವೆ ನಡೆಸುತ್ತೆ, ಪಾನ್ ಇಂಡಿಯಾ ಇಫೆಕ್ಟ್ ಇದೆಯಾ ಚುನಾವಣೆಯಲ್ಲಿ ರಾಮ ಮಂದಿರದು ಅಂತ ಹೇಳಿ. ಡೌನ್ ಸೌತ್ ಹಾಗೆ ಈಸ್ಟ್ ಭಾಗದಲ್ಲಿ, ಭಾರತದ ಪೂರ್ವ ಭಾಗದಲ್ಲಿ ಇದರ ಪರಿಣಾಮ ಇಲ್ಲವೇ ಇಲ್ಲ. ಬಿಜೆಪಿ ಏನು ಅನ್ಕೊಳ್ತಿದೆ, ಅವರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಪರಿಣಾಮ ಇಲ್ಲ. ಅದರದ್ದು ಇಶ್ಯೂಗಳು ಸ್ಥಳೀಯವಾಗಿ ಚರ್ಚೆ ಆದ್ರೆ ಮಾತ್ರ ಮತದಾರ ವೋಟ್ ಹಾಕ್ತಾನೆ ಅಂತ ಸರ್ವೆ. ಮೇಡಮ್ ಖಂಡಿತ ಬಹುತೇಕ ಇದೆ, ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಕಡೆ ಇಲ್ಲದೆ ಇರ್ಬೋದು ಅನ್ಸುತ್ತೆ. ಆದ್ರೆ ನಾನು ಒಂದು ಹೇಳ್ತೀನಿ, ಅಬ್ದುಲ್ ರಜಾಕ್ ಅವ್ರು ಹೇಳ್ತಾ ಇದ್ರು ಕೇವಲ ಅಲ್ಲ, ಮರ್ಯಾದೆ ಪುರುಷೋತ್ತಮ ಭಗವಾನ್ ಶ್ರೀರಾಮಚಂದ್ರ ನಮ್ಮ ದೇಶದ ಅಸ್ಮಿತೆ ಮತ್ತು ನಮ್ಮ ದೇಶದ ಸಂಸ್ಕೃತಿ. ಅದನ್ನ ಅಷ್ಟು ಅವರು ಕೇವಲವಾಗಿ ಮಾತಾಡಿಲ್ಲ. ನಾವು 500 ವರ್ಷಗಳಿಂದ ಇದ್ದಿದ್ದ ಹಿಂದೂಗಳ ಭಾವನೆ ಅದು. ನಾವು ಅಲ್ಪಸಂಖ್ಯಾತರ ಕ್ಲಾರಿಟಿ ಕೊಟ್ಟಾಯ್ತು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಅಲ್ಪಸಂಖ್ಯಾತರು ಅವರು ಧರ್ಮ ಪಾಲನೆ ಮಾಡ್ಲಿ, ಇತರೆ ಧರ್ಮ ಹಿಂದೂ ಧರ್ಮಕ್ಕೆ ಗೌರವ ಕೊಡಬೇಕು. ಆಮೇಲೆ ಹೇಳ್ತಾ ಇದ್ರು ಅಚ್ಚೇ ದಿನ ಬಂತ IPL ಕಾಮೆಂಟ್ರಿ ಬಾಕ್ಸ್ ಅಲ್ಲ ಇದು. ಏನ್ ಹೇಳಿದ್ರೆ ನಿನ್ನ ಕಾಮೆಂಟ್ರಿ ಕೊಡೋದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ತಲಾದಾಯ ಎಷ್ಟಿದೆ ಗೊತ್ತಾ? ಇವತ್ತು 2,10,000 ರೂಪಾಯಿ ತಲಾದಾಯ ಇದೆ. ಅದೇ 10 ವರ್ಷದ ಹಿಂದೆ ನೋಡಿ ಕೇವಲ 1 ಲಕ್ಷದ ಒಳಗಡೆ ಇತ್ತು. 90% ಹಣದುಬ್ಬರ ನೋಡಿ, ಕಪ್ಪು ಹಣ ತರಕ್ಕೆ 8% ಇತ್ತು, ಇವತ್ತು ಕೇಂದ್ರ ಸರ್ಕಾರ ಪಾಪರ್ ಆಗಿದೆ. ಯಾರು ಪಾಪರಾಗಿದೆ ಅಂತ? ನಮ್ಮ ರಾಜ್ಯಕ್ಕೆ ಕೊಡಬೇಕಾದ್ರೆ ಹಣನೇ ನಮ್ಮ ರಾಜ್ಯ ಸರ್ಕಾರ ಕೊಡಬೇಕಾದ್ರೆ ನೀವು ಕುಮಾರನಿಂದ ಹೇಳಿ ಮೋದಿ ಅವ್ರಿಗೆ ಹೇಳ್ಬಿಟ್ಟು ಎಲ್ಲಿದೆ ಕಾಲಾದನ್ನ ಇವತ್ತು ರಜಾಕ್ ಅವರೇ ನಮ್ಮ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಕಾಮೆಂಟ್ ಮಾಡಿದ್ದಾರೆ, ಅಮರೇಶ್ ಅವರು ಮಹಾಭಾರತದಲ್ಲಿ ಕಿರ್ಚಾಡಿದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ, ಪ್ಲೀಸ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ, ನಿಮ್ಗೂ ಸೇರ್ಕೊಂಡು ಪ್ಯಾನಲ್ ಅಲ್ಲಿ ಯಾರು ಕಿರ್ಸಿದ್ರೆ ಅವರೆಲ್ಲರನ್ನೂ 50 ವರ್ಷ ದೇಶನ ಆಳಿದ ಕಾಂಗ್ರೆಸ್ಗೆ ಇವತ್ತು 543 ಅಭ್ಯರ್ಥಿಗಳನ್ನ ಹಾಕೋದಕ್ಕೆ ಶಕ್ತಿ ಇಲ್ಲ. 280 ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ. ನಿಮ್ ಬಗ್ಗೆ ಎರಡು ವಿರೋಧ ಪಕ್ಷ ಆಗಿಲ್ಲ. ಇವತ್ತು ದೇಶದ ಭ್ರಷ್ಟಾಚಾರ ಬೆಂಬಲ ಕೊಡ್ತಾ ಇದ್ದಾರೆ. ನಿಮ್ ಬಗ್ಗೆ ಮಾತಾಡಿ. ಇದು RCB ಕಾಮೆಂಟ್ರಿ ಬಾಕ್ಸ್ ಅಲ್ಲ ಅಲ್ಲ. ಅವರು ಕೇಳಿಸ್ಕೊಳ್ಳಿ. ಇದು ಚರ್ಚೆ, ಜನ ನೋಡ್ತಿದ್ದಾರೆ. ಪ್ಲೀಸ್ ಅವ್ರಿಗೆ ಅರ್ಥ ಆಗಲ್ಲ. ನೀವು ಒಬ್ಬರು ಮಾತಾಡ್ತಿರುವಾಗ ಇನ್ನೊಬ್ರು ಅವ್ರ ಮೇಲೆ ಮಾತಾಡಿದ್ರೆ ಯಾರಿಗೂ ಏನು ಕೇಳಿಸಲ್ಲ. ಒಂದ್ ನಿಮಿಷ ಅವ್ರಿಗೆ ಪ್ರಶ್ನೆ ಕೇಳ್ಬಿಡಲ್ಲ. ಬದ್ರುದ್ದೀನ್ ಅವರೇ, ನಾನು ಯಾಕೆ ಇವಾಗ ಇಂಟರ್ವ್ಯೂನ್ ಆದೆ ಅಂದ್ರೆ, ಇವಾಗ ಸಂಕಲ್ಪ ಪತ್ರ ಬಗ್ಗೆ ಮಾತಾಡ್ತೀರಿ ನಾವು, ಪ್ರಣಾಳಿಕೆ ಬಗ್ಗೆ ಒಂದು ಚರ್ಚೆ ಇಲ್ಲ ಸರ್ ಅದ್ರ ಬಗ್ಗೆ. ಇವತ್ತು ನೋಡಿ, ಇವ್ರ ಆಸ್ತಿ ಬಗ್ಗೆ ಮಾತಾಡೋದು ನೀವು ಆಸ್ತಿ ಬಗ್ಗೆ ಇವರು ಯಾರೋ ಒಬ್ರು ಮಾತಾಡಿದ್ರು. ಮೋದಿ ಅವರು 2047 ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ವಿಷನ್ ಡಾಕ್ಯುಮೆಂಟ್ ತರ ಕೊಟ್ಟಿದ್ದಾರೆ ಪ್ರಣಾಳಿಕೆಯಲ್ಲಿ, ಅಲ್ಲ ಒಂದು ರೋಡ್ ಮ್ಯಾಪ್ ತರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಅವನ ಆಸ್ತಿ ಇಷ್ಟು, ಇವನ ಆಸ್ತಿ ಎಷ್ಟು, ಅದು ಇದು ಅವ್ರು ಇದು ಮಾಡಿದ್ರು ಅದು ಮಾಡಿದ್ರು ಅಲ್ಲ, ಏನು ನಡೀತಾ ಇದೆ ಇಲ್ಲಿವರೆಗೂ. ನಾನು ಹೇಳ್ತೀನಿ ನೋಡಿ, ಇವತ್ತು ಡೇಟ್ ಎಷ್ಟು? 17ನೇ ತಾರೀಕು. ಫಸ್ಟ್ ಫೇಸ್ ಎಲೆಕ್ಷನ್ನು 19ನೇ ತಾರೀಕು, 2 ದಿವಸದಲ್ಲಿ. ಕರ್ನಾಟಕದಲ್ಲಿ 26ನೇ ತಾರೀಕು. ಎಷ್ಟು ದಿವಸ ಇದೆ? 9 ದಿವಸ ಇದೆ. ಒಂದು ಚರ್ಚೆ ಇಲ್ಲ ಕರ್ನಾಟಕದಲ್ಲಿ. ರಿಯಲ್ ಇಶ್ಯೂಸ್, ಪ್ರಣಾಳಿಕೆ, ವಿಷನ್, ರೋಡ್ ಮ್ಯಾಪ್, ಅಭಿವೃದ್ಧಿ, ಒಂದು ಮಾತಿಲ್ಲ. ನಿಮ್ಗೇನು ಅನ್ಸುತ್ತೆ? ಖಂಡಿತ ಚುನಾವಣೆಯಲ್ಲಿ ನಾವು ಒಬ್ಬ ಜನಸಾಮಾನ್ಯ ಮತ್ತು ನಿಜವಾದ ಭಾರತೀಯ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ, ನೀವು ಹೇಳಿದ್ರ ವಿಚಾರಗಳೇ ಚರ್ಚೆ ಆಗಬೇಕು.
ಒಬ್ಬನ ಮತದಾನ ಅರ್ಹತೆ ಏನು ಅಂತಂದರೆ ಅವನು ಏನು ಮಾಡಬಲ್ಲ ಅಂತ. ಈಗ ನಾವು ಒಬ್ಬ ಸಂಸದನ್ನ ನೀವು ನೀರು ಬಿಡಕ್ಕೆ ಬಂದು ನಮ್ಮ ಏರಿಯಾಕ್ಕೆ ನೀರು ಬಂದಿಲ್ಲ ಆ ವಿಚಾರಕ್ಕೆ ಕೇಳಕ್ಕೆ ಹೋಗ್ತಾ ಇದ್ದಾರಲ್ಲ, ಅದು ಸರಿಯಲ್ಲ. ಆದರೆ ಅವರು ಪಾಲಿಸಿ ಇಲ್ಲಿಲ್ಲ ಅಂದರೆ ಅವನು ಪಾರ್ಲಿಮೆಂಟಲ್ಲಿದ್ದಾನ ಅಂದರೆ ಸಾಕು ನಮಗೆ, ಕರೆಕ್ಟ್ ಅಲ್ವಾ? ಸೊ ನಮಗೆ ನಿಜವಾಗ್ಲೂ ದೇಶಕ್ಕೆ ಬೇಕಾದಂಥ ಪಾಲಿಸಿ, ಹಣಕಾಸು ಇರ್ಬೋದು, ಸುರಕ್ಷತೆ ಇರ್ಬೋದು, ಒಟ್ಟಾರೆ ದೇಶದ ಭವಿಷ್ಯದ ಬಗ್ಗೆ ಯಾರು ಕಾನೂನು ಮಾಡ್ತಾನೋ ಅವನು ನಿಜವಾದ ಒಳ್ಳೆ ಸಂಸದ. ಅಥವಾ ಏನು ಕೊಡ್ತಾನೆ ಏನು ಕೊಡಲ್ಲ ಅನ್ನೋದು ಆಮೇಲೆ. ಈಗ ನೀವು ಹೇಳ್ದಂಗೆ ಪ್ರಣಾಳಿಕೆ ಅದ್ಭುತವಾಗಿ ಇಬ್ಬರು ರಿಲೀಸ್ ಮಾಡಿದ್ದಾರೆ. ಬಿ ಜೆ ಪಿದು ಭಾಳ ದೂರದರ್ಶಿ, ಇವತ್ತೇನು ಸಿಗೋಂಗೆ ಕಾಣ್ತಾ ಇಲ್ಲ, ಏನು ನೇರವಾಗಿ ಕೊಡ್ತೀವಿ ಅಂತ ಅವ್ರು ಹೇಳಿಲ್ಲ. ಕಾಂಗ್ರೆಸ್ ಅವರು ನೇರವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಭಾವನಾತ್ಮಕ ವಿಚಾರ ಅಂದರೆ ಭಾವನೆ ಮತ್ತು ಬದುಕಿನ ವಿಚಾರದಲ್ಲಿ, ಜನರ ಬದುಕಿನ ವಿಚಾರದಲ್ಲಿ ಚರ್ಚೆಗಳು ಇಲ್ಲ. ಭಾವನಾತ್ಮಕ ವಿಚಾರಗಳ ಚರ್ಚೆಗಳಾದರೂ ಕೂಡ ಮತಗಳಾಗಿ ಪರಿವರ್ತನೆ ಆಗಬೇಕು ಅಂದರೆ ಅಲ್ಲಿ ಸಂಘರ್ಷ ಬೇಕು. ಈಗ ಉದಾಹರಣೆಗೆ ರಾಮ ಮಂದಿರ ಕಟ್ಟೋದನ್ನು ಒಂದು ವರ್ಗ ಭಯಂಕರವಾಗಿ ವಿರೋಧಿಸಿ ಬೀದಿಗೆ ಬಂದ್ರೇ ಲಾಭ ಆಗೋದು. ಅವ್ರು ಮೌನ ಆಗಿದ್ದರೆ ಯಾರೋ ಆ ಥರ ಏನಾರು ಲಾಭ ಮಾಡಲಿಕ್ಕೆ ಹೊರಟಿದ್ದಾರೋ ಅವ್ರಿಗೆ ಲಾಭ ಆಗಲ್ಲ. ಪ್ರತಿಯೊಂದು ವಿಚಾರ ಬರೀ ನಾನು ರಾಮ ಮಂದಿರ ಅಂತಿಲ್ಲ. ಈಗ ಉದಾಹರಣೆಗೆ CA ನಾವು ಜಾರಿ ಮಾಡ್ತೀವಿ ಅಂದ ತಕ್ಷಣ ಅದನ್ನು ವಿರೋಧಿಸೋರು ಬೀದಿ ಬಂದು ರಂಪ ಮಾಡಿದ್ರೆ ಆಗ ಸಂಘರ್ಷಗಳಿದಾವಲ್ಲ, ಅದು ರಾಜಕೀಯ ಪಕ್ಷಗಳಿಗೆ ಯಾವಾಗಲೂ ಮಜಾ ಕೊಡುತ್ತೆ. ಅದು ಪರ ಇರ್ಬೋದು, ವಿರೋಧ ಇರ್ಬೋದು. ನೀವು ಎಲ್ಲೇ ನೋಡಿ, ಯಾವುದೇ ವೈಲೆನ್ಸ್ ಆದ ತಕ್ಷಣ ಲಾಭ ಇದ್ದಾಗಲೂ ಮಾತ್ರ ಇದ್ದಕ್ಕಿದ್ದಂಗೆ ಹೋಗ್ತಾರೆ. ಏನಾರು ಲಾಭ ಇದ್ದಂಗೆ, ಫಾರ್ ಎಕ್ಸಾಂಪಲ್ ಒಂದು ಹೆಣ್ಮಗಳು ರೇಪ್ ಆಯಿತು ಅಂತ ಅಂದ್ಕೊಳ್ಳಿ, ಅದರಲ್ಲೂ ಕೂಡ ಲೆಕ್ಕ ಹಾಕ್ತಾರೆ. ನಮ್ಮವನಾದರೆ ಹೋಗಲ್ಲ, ನಮ್ಮವನಲ್ಲಿ ಲಾಭ ಇಲ್ಲ ಅಂದರೆ ಇದರಲ್ಲೂ ಪೂರ ಲೆಕ್ಕಾಚಾರ ಹಾಕುವಂಥ ದುಸ್ಥಿತಿ ಬಂದಿದೆ. ನೀವು ನಿರಂಜನ್ ಅವರೇ ನಿಮ್ಮ ಸಬ್ಜೆಕ್ಟಿಗೆ ಬರ್ತೀನಿ ನಾನು. ಅಲ್ಲಿ ಎಲ್ಲಿವರೆಗೂ ನಾವು ಇವ್ಯಾಲ್ಯುವೇಷನ್ ಮೌಲ್ಯಮಾಪನಗಳನ್ನು ಕಾಲಕಾಲಕ್ಕೆ ಈ ರೀತಿ ಮಾಡದೆ ಹೋದರೆ ಬದುಕಿನ ಬಗ್ಗೆ ಭಾವನೆ ಎರಡೂ ಬೇಕು. ಯಾಕಂದರೆ ನಮ್ಮ ದೇಶ ಒಂಥರ ಸಾಂಸ್ಥಿಕವಾಗಿರೋ, ನೀವು ಭಾವನೆ ಬಿಟ್ಟು ಕೆಲಸ ಮಾಡಿದರೆ ಆಗಲ್ಲ. ಬದುಕಿನ ಜೊತೆಗೆ ಭಾವನೆನೂ ಬೇಕು, ನಿಮ್ಮ ಏನು ಆರಾಧನೆಗಳು ಬೇಕು, ಅವೆಲ್ಲ. ಈಗ ದೇವಸ್ಥಾನ ವಿಚಾರ ಇರ್ಬೋದು, ಮಸೀದಿ ವಿಚಾರಗಳು, ಅದಕ್ಕೆ ಏನಂತರ ಒಂದು ಸಮನ್ವಯತೆ ಬೇಕು. ಬದುಕಿನ ವಿಚಾರ ಹೆಚ್ಚು ಚರ್ಚೆ ಆಗಬೇಕು, ದೇಶದ ಸುರಕ್ಷತೆ ವಿಚಾರನೂ ಚರ್ಚೆ ಆಗಬೇಕು, ದೇಶದಲ್ಲಿ ಭವಿಷ್ಯದ ಬಗ್ಗೆನೂ ಚರ್ಚೆ ಆಗಬೇಕು. ಅದು ಯಾವುದೂ ಆಗಲ್ಲ, ವೈಯಕ್ತಿಕ ವಿಚಾರಗಳೇ ಚರ್ಚೆ ಆಗ್ತಿದೆ. ಯಾಕೆ ಅಂದರೆ ವಿಶೇಷವಾಗಿ ನಿಮ್ಗೆ ಗೊತ್ತಿರುತ್ತೆ, ಯಾಕೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿಯ ಅಧಿಪತ್ಯಕ್ಕಾಗಿ ಇವೆಲ್ಲ ನಡೀತಾ ಇರೋದು. ಅದು ನೋಡಿ, ಈಗ ಚುನಾವಣೆ 26 ಆಗ್ತಿದ್ದಂಗೆ ಅದು ಶಿಫ್ಟ್ ಆಗುತ್ತೆ ಬೇರೆ ಕಡೆ. ಕರೆಕ್ಟ್. ಸಮಯ ಇದ್ದದಷ್ಟೇ. ಮಂದಿರ, ಮಸೀದಿ, ಚರ್ಚ್ ಎಲ್ಲವೂ ಬೇಕು, ಭಾವನಾತ್ಮಕವಾಗಿ ಇವೆಲ್ಲವೂ ಕೂಡ ಅತ್ಯಗತ್ಯ. ಆದರೆ ಅದಕ್ಕಿಂತ ಮುಂಚೆ ಚುನಾವಣೆ ವರ್ಷವಾಗಿರೋದ್ರಿಂದ ಜನರ ಬದುಕನ್ನ ಸುಸ್ಥಿರಗೊಳಿಸ್ಲಿಕ್ಕೆ ಏನ್ ಬೇಕು ಅನ್ನಕ್ಕೆ ಭರವಸೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಪ್ರಣಾಳಿಕೆಯಲ್ಲಿ. ನಿರಂಜನ್ ಅವರು ಹೇಳ್ತಿದ್ದಾಗೆ, ಹಾಗೆ ಬದ್ರುದ್ದೀನ್ ಅವರು ಹೇಳ್ತಿದ್ದಾಗೆ, ಬಹುಶಃ ಚರ್ಚೆ ಇನ್ಮೇಲಾದ್ರೂ ಆ ದೃಷ್ಟಿಯಿಂದ ಆಗಬೇಕಾ ಅಂತ ಹೇಳಿ. ಹಾಗಾಗ್ಲಿ ಅಂತ ಆಶಿಸ್ತಾ, ಹಾಗೆ ರಾಮನವಮಿ ಆಗಿರೋದ್ರಿಂದ ರಾಮನ ಅನುಗ್ರಹ ಎಲ್ರಿಗೂ ಕೂಡ ಸಿಗ್ಲಿ ಅಂತ ಆಶಿಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.